ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಸೌಜನ್ಯ. ನಾನಿವತ್ತು ಇನ್ನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಇದು ಕೂಡ ಹಳೆ ವಿಡಿಯೋನೇ. ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ, ಯಾಕೆಂದರೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಡೈಲಿ ರೊಟೀನ್ ಇರೋ ಹಾಗೆ ಇವತ್ತು ಒಂದಿನ ಮಾಮೂಲಿ ಥರನೇ ಇವತ್ತು ಕೂಡ ಏನೇನು ಕೆಲಸ ಆಗಬೇಕು ಅದೆಲ್ಲ ಮಾಡಿಕೊಂಡೆ. ಸೊ ತಿಂಡಿನೂ ಆಯಿತು. ಅದಾದಮೇಲೆ ತುಂಬ ಬಿಸಿಲಿರೋದ್ರಿಂದ ಏನಾದರೂ ಜ್ಯೂಸ್ ಕುಡಿಬೇಕು ಇಲ್ಲ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಈ ಬಿಸಿಲಿಗೆ ವಾಟರ್ ಮೆಲನ್ಗಿಂತ ಯಾವ ಹಣ್ಣು ಬೆಟರ್ ಆಗಿರುತ್ತೆ. ಸೊ ಹಾಗಾಗಿ ಮನೇಲಿ ಒಂದು ವಾಟರ್ ಮೆಲನ್ ಇತ್ತು. ಸೊ ಅದನ್ನು ಕಟ್ ಮಾಡಿ ನಾನು ನನ್ನ ಮಗಳು ಎಲ್ಲ ತಿಂದ್ವಿ. ನಾನು ಇತ್ತೀಚೆಗಂತೂ ವಾಟರ್ ಮೆಲನ್ನ ತುಂಬ ಇಷ್ಟಪಟ್ಟು ತುಂಬಾನೇ ತಿಂತಾ ಇದ್ದೀನಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ, ಬಾಯಕ್ಕೆ ಜಾಸ್ತಿ ಆಗಿರೋದ್ರಿಂದ ಆಗಿರ್ಬೋದು. ಇನ್ನು ಮಧ್ಯಾಹ್ನಕ್ಕೆ ಅನ್ನ ರಸಂ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಸೈಡ್ ಡಿಶ್ ಆಗಿ ಏನಾದರೂ ಬೇಕಲ್ವಾ ಅಂತ ಹೇಳಿ ಪೊಟೊಟೊ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನದ ಅಡುಗೆನ ಸ್ವಲ್ಪ ಬೇಗನೆ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಯಾಕೆಂದರೆ ಊಟ ಮಾಡೋಕ್ಕಿಂತ ಮುಂಚೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಸೊ ಆ ರೆಸ್ಟ್ ಮಾಡಿ ಎದ್ದಿದ ತಕ್ಷಣ ತಿನ್ನೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂದರೆ ಎದ್ದಿದ ತಕ್ಷಣ ಆ ನಿದ್ದೆಗಣ್ಣಲ್ಲಿ ಅಡುಗೆ ಮಾಡ್ಕೊಂಡು ಹೊಟ್ಟೆ ಬೇರೆ ಹಸ್ದಿರುತ್ತೆ, ಟೈಮ್ ಆಗಿರುತ್ತೆ, ಮಾಡಿ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಅದಾದಮೇಲೆ ಸ್ವಲ್ಪ ತಲೆಗೆ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಏನು ಬೇಕೋ ಅಡುಗೆ ಮಾಡಿಟ್ಟು ಹಾಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಇನ್ನು ಅಷ್ಟರೊಳಗೆ ನನ್ನ ಮಗಳು ಬಂದುಬಿಟ್ಲು. ಸೊ ಅವಳು ಬಂದಮೇಲೆ ನನಗೆ ಯಾವುದೇ ಥರ ಕೆಲಸ ಇರೋದಿಲ್ಲ, ಅವಳನ್ನ ನೋಡ್ಕೊಳ್ಳೋದೇ ಆಗೋಗುತ್ತೆ. ಅವಳು ಎಲ್ಲಿರ್ತಾಳೋ ಅಲ್ಲಿ ನಾನು ಇರಬೇಕು, ಇಲ್ಲಾಂದರೆ ಏನಾದರೂ ಒಂದು ಕಿತಾಪತಿ ಮಾಡಿರ್ತಾಳೆ. ಸೊ ಅವಳು ಆಟ ಆಡ್ತಾ ಇದ್ದರೆ ನಾನು ಕೂತ್ಕೊಂಡು ಅದನ್ನು ನೋಡ್ತಾ ಇರಬೇಕು. ಅವಳು ಇಲ್ಲಾಂದರೆ ಅಲ್ಲಿ ಇಲ್ಲಿ ಹೋಗಿ ಏನಾದರೂ ಒಂದು ಕಿತಾಪತಿ ಮಾಡಿ ಎಳ್ದಾಕ್ಬಿಟ್ಟಿರ್ತಾಳೆ. ಮೇ ಬಿ ಎಲ್ಲ ಮನೆಯಲ್ಲೂ ಮಕ್ಕಳು ಹೀಗೆ ಇರ್ತಾರೆ ಅನಿಸುತ್ತೆ. ಆಟ ಆಡೋದು, ಕೈಗೆ ಏನೇನು ಸಿಕ್ತು ಎಲ್ಲ ಎಳ್ದಾಕೊಳ್ಳೋದು, ಅದು ಹೊಡೆದಾಕೋದು, ಇದು ಹೊಡೆದಾಕೋದು, ಆ ಥರ. ಮತ್ತು ಕೈಗೆ ಸಿಗಲ್ಲ, ಎಲ್ಲಿ ಸಿಕ್ತು ಜಾಗ ಅಲ್ಲೆಲ್ಲ ಓಡ್ತಾ ಇರ್ತಾಳೆ. ಹಿಡಿದು ಸಾಕಾಗೋಗುತ್ತೆ. ಎಲ್ಲಿ ಕೊಡ್ತೀರಾ? ನೋ ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ 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 ಡ್ಯಾನ್ಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಇವಳ್ದೇ ತಂಟೆ ತಕರಾರುಗಳು. ಎಲ್ಲಿ ನೋಡಿದ್ರು ಬರೀ ಇವಳ್ದೇ ಇವೆಲ್ಲ ಹರಡ್ಕೊಂಡು ಕೂತಿರ್ತಾಳೆ. ನೋಡಿ ಎಷ್ಟು ಟಾಯ್ಸ್ ಇದ್ರು ಅವಳಿಗೆ ಬೇಕಾಗಿರೋದೇವೆ. ವಯರ್ಗಳು, ಹೆಲ್ಮೆಟು, ಪಾತ್ರೆಗಳು. ಏನಾಯಿತು? ಇನ್ನು ಅವಳನ್ನ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅವಳನ್ನ ಮಲಗ್ಸಕ್ಕೆ ಬಂದಿದ್ದೆ. ಹೀಗೆ ಹೋಗಿ ಹೀಗೆ ಬರೋಷ್ಟರೊಳಗೆ ಈ ಕಿತಾಪತಿ ಮಾಡಿಟ್ಟಿದ್ದಾಳೆ ನೋಡಿ. ಬಾಡಿ ಲೋಷನ್ ಎಲ್ಲ ತೊಗೊಂಡು ಅದನ್ನೆಲ್ಲ ಓಪನ್ ಮಾಡಿ ಎಲ್ಲ ಚೆಲ್ಲಿಟ್ಬಿಟ್ಟಿದ್ದಾಳೆ ಕಾಟ್ ಮೇಲೆ. ಆಮೇಲೆ ಹಾಗೋ ಹೀಗೋ ಮಾಡಿ ಅವಳನ್ನು ಮಲಗಿಸಿದ್ದಾಯಿತು. ಆಯ್ತಾ ಮೇಡಮ್ ನಿದ್ದೆ? ಆಯ್ತಾ ನಿದ್ದೆ? ಆಗಿಲ್ಲ? ಎಂದ ಏನು ಡಾಗಿ ಬೇಕಾ? ತಗೊಳ್ಳಿ. ಬಿಚ್ಚಾಕ್ಲ ಇದು ಬೇಡವಾ? ಡಾ ಯಾಕೋ ಅವಳಿಗೆ ಸ್ವಲ್ಪ ಫೀವರ್ ಬಂದಂಗೆ ಅನ್ನಿಸ್ತಾ ಇತ್ತು. ತುಂಬ ಟಯರ್ಡ್ ಆಗಿ ಕಾಣಿಸ್ತಾ ಇದ್ಲು. ಆದರೂ ಕೂತ್ಕೊಂಡು ಆ್ಯಕ್ಟಿವ್ ಆಗೇ ಆಟ ಆಡ್ತಾ ಇದ್ಲು.
ಬಟ್ ಮುಖದಲ್ಲಿ ತುಂಬ ಟಯರ್ಡ್ನೆಸ್ ಕಾಣಿಸ್ತಾ ಇತ್ತು. ನಾನು ಸ್ವಲ್ಪ ಹೊತ್ತು ನೋಡೋಣ ಸರಿ ಹೋಗಬಹುದೇನೋ ಅಂತ ವೆಯ್ಟ್ ಮಾಡಿದೆ. ಆದರೆ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಫೀವರ್ ಜಾಸ್ತಿ ಆದಂಗಾಗಿ ತುಂಬ ಟಯರ್ಡ್ ಆಗಿಬಿಟ್ಲು. ಹಾಗೆ ಅಲ್ಲೇ ಮಲ್ಕೊಂಡಿದ್ಲು ಹಾಲಲ್ಲೇ. ಇನ್ನು ಡಿಲೇ ಮಾಡೋದು ಬೇಡ ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ವಿಚಾರಿಸಿದಾಗ ಡಾಕ್ಟರ್ ಇವತ್ತಿಲ್ಲ ನಾಳೆ ಬೆಳಗ್ಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾಳೆ ಬೆಳಗ್ಗೆನೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನಾದೆ. ಹೇಗೋ ಅವಳು ಮಲಗಿದ್ದಾಳೆ, ಸೊ ನನ್ನ ಕೆಲಸಗಳನ್ನ ಮಾಡ್ಕೊಂಡ್ಬಿಡೋಣ. ಅವಳು ಎದ್ಬಿಟ್ರೆ ಕೆಲಸ ಏನೂ ಮಾಡೋಕ್ಕಾಗಲ್ಲ, ಅವಳ ಜೊತೆಗೇ ಇರಬೇಕಾಗುತ್ತೆ. ಅದರಲ್ಲೂ ಫೀವರ್ ಬೇರೆ ಬಂದಿದೆ, ಅವಳು ನನ್ನ ಕೈ ಬಿಡಲ್ಲ ಅಂತ ಹೇಳಿಬಿಟ್ಟು ನನ್ನ ಕೆಲಸ ಏನಿದೆಯೋ ಅದನ್ನು ಸ್ವಲ್ಪ ಮಾಡಿಕೊಂಡೆ. ಸ್ವಲ್ಪ ಸೊಪ್ಪಿತ್ತು, ಸೊಪ್ಪು ಕ್ಲೀನ್ ಮಾಡಿಕೊಂಡೆ. ಇನ್ನು ಸೊಪ್ಪು ಕ್ಲೀನ್ ಮಾಡಿದ್ಮೇಲೆ ಅದಕ್ಕೆ ಫ್ರೀಯಾಗಿ ಅದ್ರ ಬೇರು ಬಂದೇ ಬಂದಿರುತ್ತೆ. ಆ ಬೇರ್ ಜೊತೆಗೆ ನಾನು ಬರ್ತೀನಿ ಅಂತ ಸ್ವಲ್ಪ ಮಣ್ಣು ಕೂಡ ಬಂದಿರುತ್ತೆ. ಇನ್ನು ಸೊಪ್ಪು ಬೇಕು, ನಾವು ಸೊಪ್ಪು ತಿನ್ನಲೇಬೇಕು ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕು. ಸೊ ಹಾಗಾಗಿ ಆ ಕ್ಲೀನಿಂಗ್ ಕೆಲಸ ಕೂಡ ನಡೀತು. ಇನ್ನು ಹ್ಯಾಂಡ್ ವಾಶು ಖಾಲಿಯಾಗಿತ್ತು, ಸೊ ಅದನ್ನು ಕೂಡ ಫಿಲ್ ಮಾಡಿ ಇಟ್ಕೊಂಡೆ. ಈ ಹ್ಯಾಂಡ್ ವಾಶ್ನ ನಾನು ಪ್ಯಾಕೆಟಲ್ಲಿ ತರಿಸಿಟ್ಕೋತೀನಿ. ಅದು ಖಾಲಿ ಆದಂಗೆ ಬಾಟಲ್ಗೆ ಫಿಲ್ ಮಾಡಿ ಇಟ್ಕೊತೀನಿ. ಇನ್ನು ತರಕಾರಿಗಳನ್ನೆಲ್ಲ ತರಿಸಿದ್ದೆ, ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟಾಯಿತು. ಇನ್ನು ಉಳಿದಿರೋ ತರಕಾರಿನೆಲ್ಲ ಅದು ಯಾವ್ಯಾವ ಪ್ಲೇಸಲ್ಲಿ ಪ್ಲೇಸ್ ಮಾಡಬೇಕು ಆ ಪ್ಲೇಸಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡ್ರಾಯ್ತು. ಟೊಮೆಟೊನೂ ಆಯಿತು. ಈ ಕಡೆ ಮೆಣಸಿನ್ಕಾಯಿದು ತೊಟ್ಟೆಲ್ಲ ಬಿಡಿಸಿ ಇಟ್ಕೊತೀನಿ ನಾನು ಫ್ರಿಜ್ಜಲ್ಲಿ ಇಡುವಾಗ. ಸೊ ಹಾಗಾಗಿ ಅದ್ರ ಕೂಡ ತೊಟ್ಟನ್ನೆಲ್ಲ ಬಿಡಿಸಿ ಒಂದು ಬಾಕ್ಸಿಗೆ ಹಾಕಿ ಇಟ್ಟಿದ್ದಾಯಿತು. ಅದಾದಮೇಲೆ 2 ದಿನ ಆದಮೇಲೆ ನಾನು ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಡೇ ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಡಾಕ್ಟರ್ ಸಿಗಲಿಲ್ಲ, ನಮ್ಮ ರೆಗ್ಯುಲರ್ ಡಾಕ್ಟರ್ ಸಿಗಲಿಲ್ಲ. ಸೊ ಯಾವ ಡಾಕ್ಟರ್ ಸಿಗ್ತಾರೆ ಅವ್ರ ಹತ್ರನೇ ತೋರಿಸ್ಬಿಡೋಣ ಅಂತ ಹೇಳಿ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ವಿ, ಡಿಲೇ ಮಾಡೋದು ಬೇಡ ಅಂತ ಹೇಳಿ. ಇದು ಅದ್ರ ನೆಕ್ಸ್ಟ್ ಡೇದು ವಿಡಿಯೋ ಆಗಿರುತ್ತೆ. ನನ್ನ ಮಗಳನ್ನ ಮತ್ತೆ ಪುನಃ ಅವ್ರ ಅಜ್ಜಿ ಮನೆಗೆ ಕಳಿಸಿ ಅಲ್ಲೇ ರೆಸ್ಟ್ ಮಾಡಲಿ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಒಂದು ಫೋನ್ ಬಂತು. ಏನಪ್ಪ ಇದು ಫೋನು ಅಂತ ಹೇಳಿ ನೋಡಿದ್ರೆ ಮೇಡಮ್ ಆರ್ಡರ್ ಇದೆ ಅಂತ ಹೇಳಿದ್ರು. ಸೊ ಏನು ಆರ್ಡರು ಅಂತ ಹೋಗಿ ನೋಡಿದೆ. ನಾನಂತೂ ಆರ್ಡರ್ ಮಾಡಿರಲಿಲ್ಲ, ಸೊ ನನ್ನ ಹಸ್ಬೆಂಡ್ ಮಾಡಿದ್ದು. ಏನಿದು ಆರ್ಡರ್ ಅಂತ ಹೇಳಿ ನನ್ನ ಹಸ್ಬೆಂಡ್ನ ಕಾಲ್ ಮಾಡಿ ಕೇಳಿದಾಗ ಇದು ನನ್ನ ಮಗಳಿಗೆ ಟಾಯ್ ಅಂತ ಹೇಳಿದ್ರು. ಸೊ ಏನಿರ್ಬೋದು ಕ್ಯೂರಿಯಾಸಿಟಿ ಅಂತ ಇದ್ರೂ ಕೂಡ ಮನೆ ಕೆಲಸ ಮಾಡೋದ್ರಿಂದ ಅವಳು ಬಂದಮೇಲೆ ಮಾಡೋಣ ಅಂತ ಹೇಳಿ ನಾನು ಹಾಗೆ ಬಿಟ್ಟಿದ್ದೆ. ಆದರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅದನ್ನು ಅನ್ಬಾಕ್ಸ್ ಮಾಡೇ ಬಿಟ್ಟರು. ಯಾಕೆಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ರಿಟರ್ನ್ ಮಾಡಬೇಕಲ್ವ ಅಂತ ಹೇಳಿಬಿಟ್ಟು ಅನ್ಬಾಕ್ಸ್ ಮಾಡೇ ಬಿಟ್ಟರು. ಸೊ ನನಗೆ ಅವಳು ಬಂದಮೇಲೆ ಓಪನ್ ಮಾಡಬೇಕು, ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕಿತ್ತು. ಬಟ್ ಪರವಾಗಿಲ್ಲ, ಅನ್ಬಾಕ್ಸ್ ಮಾಡಿದ್ದಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡಿರೋದ್ರಿಂದ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ಅದು ಬಂದಮೇಲೆ ನೋಡಿ ಮಾಡಿ ಅದು ಹೇಗಿದೆ ಅಂತ ಗೊತ್ತಾಗೋದು. ಅಂತ ಏನು ತೀರಾ ಹೇಳ್ಕೊಳ್ಳೋಷ್ಟು ಕ್ವಾಲಿಟಿ ಇರಲಿಲ್ಲ. ಆದರೂ ಪರವಾಗಿಲ್ಲ, ಎಷ್ಟು ದಿನ ಆಟಾಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಬಿಟ್ಟರು, ರಿಟರ್ನ್ ಮಾಡೋದು ಬೇಡ ಅಂತ. ಇನ್ನು ಅದ್ರ ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗಿತ್ತು. ಕುತ್ಕೊಂಡು ಅದನ್ನೆಲ್ಲ ಜೋಡಿಸಿ ಅದನ್ನು ರೆಡಿ ಮಾಡಿದ್ದಾಯಿತು. ಅವಳು ಬರೋಷ್ಟರೊಳಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರಬೇಕಿತ್ತು. ಅವಳು ಬಂದಿದ್ದ ತಕ್ಷಣ ಅವ್ಳಿಗೆ ಆಟಾಡೋಕ್ಕೆ ಕೊಡಬೇಕು ಅಂತ ಹೇಳಿ ಅವರು ಎಲ್ಲ ರೆಡಿ ಮಾಡಿಟ್ರು. ಇನ್ನು ಅವಳು ಬಂದಿದ್ದ ತಕ್ಷಣ ತುಂಬ ಖುಷಿಯಿಂದಾನೇ ಆಟ ಆಡಿದ್ಲು. ವಾಕರಲ್ಲೂ ಫಸ್ಟ್ ಅವಳು ಹಿಂದೆನೇ ಹೋಗಿದ್ದು. ಬನ್ನಿ ಮುಂದೆ ಬನ್ನಿ. ಬಿಡಿ ಹಾಂ. ಇನ್ನು ಸ್ವಲ್ಪ ಹೊತ್ತಷ್ಟೇ ಅದ್ರ ಮೇಲೆ ಕುತ್ಕೊಂಡು ಆಟ ಆಡಿದ್ಲು. ಸೊ ಅವಳಿಗಿನ್ನೂ ಮುಂದೆ ತಳ್ಳೋದಕ್ಕೆ ಬರ್ತಾ ಇಲ್ಲ, ಹೊಸ ಗಾಡಿ ಅಲ್ವಾ, ಅದು ಬೇರೆ ಮುಟ್ಟಿದ ತಕ್ಷಣ ಎಲ್ಲೆಲ್ಲೋ ಓಡೋಗುತ್ತೆ. ಅವಳಿಗಷ್ಟು ಅದನ್ನು ಹಿಡ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಮುಂದೆ ಹೋಗಬೇಕು ಅನ್ನೋಷ್ಟು ಗೊತ್ತಿಲ್ಲ. ಈಗ ತಾನೇ ನೋಡ್ತಾ ಇದ್ದಾಳಲ್ವ. ಸೊ ಅದನ್ನು ಅವಳು ಕುತ್ಕೊಂಡು ಆಟ ಆಡಿದ್ಕಿಂತ ಹೆಚ್ಚಾಗಿ ಹೊರಗಡೆ ಹಿಡ್ಕೊಂಡು ಕುತ್ಕೊಳ್ದೇನೆ ಅದನ್ನು ತಳ್ಕೊಂಡು ಎಳ್ಕೊಂಡು ಆಟ ಆಡಿದ್ದೇ ಹೆಚ್ಚಾಗಿತ್ತು. ನಾವು ಕೂಡ ಅವಳು ಹೇಗಾದರೂ ಆಟ ಆಡ್ಕೊಳ್ಳಿ, ಮುಂದೆ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.